ಅವನ ತಲೆಯ ಮೇಲಿರುವಳು ಗಂಗಿ. ರಾಘವೇಂದ್ರ ರಾಯರ ಹೆಸರು ಹೇಳುವೆನು ಗಿರೀಶನ ತಂಗಿ. ಹಬ್ಬ ಹರಿದಿನಗಳಲ್ಲಿ ಮನೆಯಲ್ಲಿ ಮಾಡುವ ಹೂರಣ. ಪ್ರಹ್ಲಾದರಾಯರ ಹೆಸರು ಹೇಳುವೆನು ಲಕ್ಷ್ಮೀಯವರ ಮನೆಯಲ್ಲಿ ಭಜನೆ ಮಾಡಿದ ಕಾರಣ. ಕಲ್ಲಾಗಿದ್ದ ಅಹಲ್ಯಾದೇವಿಯನ್ನು ಶ್ರೀರಾಮಚಂದ್ರ ಉದ್ದೇಶಿದನು ತನ್ನ ಪಾದಸ್ಪರ್ಶದಿಂದ. ಅರುಣರಾಯರ ಹೆಸರು ಹೇಳುವ ನಿಮ್ಮೆಲ್ಲರ ಆಶೀರ್ವಾದದಿಂದ. ಮಹಾವಿಷ್ಣು ಇರುವರು ಪತಿವರ್ತಿಯ ಪರೀಕ್ಷಕ್ಕಾಗಿ. ಕೃಷ್ಣರಾಯರ ಹೆಸರನ್ನು ಲಕ್ಷ್ಮೀ ಗೌರಿ ಪೂಜೆ ಮಾಡಿ ಉಡಿ ತುಂಬಿದ ಕಾರಣಕ್ಕಾಗಿ. ಮಾಸದಲ್ಲಿ ಚಿಗುರುವುದು ಸಸಿ. ವೆಂಕಟೇಶಾಚಾರ್ಯ ಹೆಸರು ಹೇಳುವೆನು ರಮಾಬಾಯಿಯವರ ಸೊಸೆ. ಉಂಡು ತಿಂದು ಹೇಳುವೇನು ತಾಯಿ ತಂದೆಯರ ಹೆಸರು. ಹುಟ್ಟು ತೊಟ್ಟು ಹೇಳುವೇನು ಅಣ್ಣ ತಮ್ಮಂದಿರ ಹೆಸರು. ಹುತ್ತ ಮಂದಿಯಲ್ಲಿ ಹೇಳುವನು ಅತ್ತಿ ಮಾವರ ಹೆಸರು. ಬಾಬುವರಾಯರ ಹೆಸರು ಹೇಳುವನು ಉಸಿರಿರುವವರು. ಆಕಾಶದಲ್ಲಿ ಅನಂತ ತಾರ ನಕ್ಷತ್ರಗಳಿದ್ದರೂ ಬೆಳಕು ಕೊಡುವನು ಮಾತ್ರ ಚಂದಿರ. ಗುರುನಾಥರಾಯರೇ ನನ್ನ ಬಾಳಿಗೆ ಸುಂದರ. ಬಂಗಾರದ ತೋರಣ. ಪ್ರಕಾಶ್ ರಾಯರ ಹೆಸರುಗಳನ್ನು ಲಕ್ಷ್ಮೀ ಪೂಜೆ ಮಾಡಿದ ಕಾರಣ. ಅದೇ ಮಹಾಲಕ್ಷ್ಮಿಗೆ ಸಂಗೀತದ ಹುಚ್ಚಿ ಹೊಳೆಹರಿಸಿದ್ದೆ ಶಂಕರಾಭರಣ. ಉಪಾಂಗದ ಆಚಾರ್ಯ ಹೆಸರು ಲಕ್ಷ್ಮೀ ಮನೆಯಲ್ಲಿ ಅಧಿಕ ಮಾಸದ ಭಜನೆ ಕಾರಣ. ಚಿತ್ರದುರ್ಗದ ಕೋಟೆಯ ಮೇಲೆ ಹೈದರಾಲಿ ಹಾಕಿದನು ಮುತ್ತಿಗೆ. ಗಿರೀಶ್ ರಾಯರ ಹೆಸರು ಹೇಳಲು ಸಂತೋಷವರ ಅತ್ತಿಗೆ. ಎಂಟೂರಿಗೆ ಸಕಲ ವಿದ್ಯೆಗೂ ಸರಸ್ವತಿ ಮಾನ್ಯ. ಅವಳು ಉಪದೇಶವನ್ನು ಪಾನ ಮಾಡಿದ ಮನುಷ್ಯನೇ ಧನ್ಯ. ರಂಗಾಚಾರ ಪಾದಶೇವೆ ಯಾವಾಗಲೂ ಮಾನ್ಯ. ಶೃಂಗೇರಿಯಲ್ಲಿ ಆದಿಶಂಕರಾಚಾರ್ಯ ಸ್ಥಾಪಿಸಿದ್ದು ಶಾರದೆ ಮೂರ್ತಿ. ಹುಣ್ಣಿಮೆ ಚಂದ್ರನಂದಿಲ್ಲಿ ರಂಗಾಚಾರ ಕೀರ್ತಿ. ಪರ್ವತವು ಎಷ್ಟೇ ಎತ್ತರವಾಗಿದ್ದರೂ ನೀರು ಹರಿದು ಬಂದು ಸೇರುವುದು ಕಡಲನ್ನು. ಗುರುರಾಜರಾಯರ ಮನೆಯಲ್ಲಿ ಎಷ್ಟೇ ಸುಖವಾಗಿದ್ದರೂ ಮರೆಯಲಾಗದು ಹೆತ್ತ ತವರನ್ನು.